ಹಿರಿಯ ನಟಿ ಬಿ ಸರೋಜಾ ದೇವಿಯವರು ಇನ್ನಿಲ್ಲ. 87 ವರ್ಷ ವಯಸ್ಸಿನ ಸರೋಜಾ ದೇವಿಯವರು ವಿಧಿವಶರಾಗಿದ್ದಾರೆ. ವಯೋಸಹಜ ಅನಾರೋಗ್ಯ ಸಮಸ್ಯೆಯಿಂದ ಸರೋಜಾ ದೇವಿಯವರು ಬಳಲ್ತಾ ಇದ್ರು. ಸುಮಾರು 6 ದಶಕಗಳ ಕಾಲ ಚಿತ್ರರಂಗಕ್ಕೆ ತಮ್ಮದೇ ಆದ ಸೇವೆಯನ್ನ ಸಲ್ಲಿಸಿದ್ದಾರೆ ಸರೋಜಾ ದೇವಿಯವರು. ಇದೀಗ ಅವರು ವಿಧಿವಶರಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕಳೆದ ಕೆಲ ದಿನಗಳಿಂದಲೂ ಕೂಡ ಅವರಿಗೆ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇತ್ತು. 87 ವರ್ಷ ವಯಸ್ಸಾಗಿತ್ತು. ಪಂಚಭಾಷಾ ತಾರೆ, ಸುಮಾರು 200ಕ್ಕೂ ಅಧಿಕ ಚಿತ್ರಗಳಲ್ಲಿ ಅಭಿನಯಿಸಿದ್ರು ಬಿ ಸರೋಜಾ ದೇವಿಯವರು. ಇದೀಗ ಅವರ ಅಗಲಿಕೆ ಬಿಗ್ ಶಾಕ್ ಅನ್ನು ಕೊಟ್ಟಿದೆ. ಆದರೆ ಚಿತ್ರರಂಗಕ್ಕೆ ಅವರು ಸಲ್ಲಿಸಿದಂತಹ ಕೊಡುಗೆ ಇದೆಯಲ್ಲ, ಇದು ಅಪಾರ. ಹಾಗೆಯೇ ಅವರಿಗೆ ಅವರ ನಟನೆ ಇರಬಹುದು, ಅವರು ಆಯ್ಕೆ ಮಾಡಿಕೊಂಡಂತಹ ಕ್ಷೇತ್ರ ಇರಬಹುದು, ಇದರ ಬಗ್ಗೆ ಬಹಳ ಹೆಮ್ಮೆ ಇತ್ತು. ಅದರಲ್ಲೂ ಬಿ ಸರೋಜಾ ದೇವಿಯವರ ಮೇಕಪ್ ಇದೆಯಲ್ಲ, ಇದು ಪ್ರತಿಯೊಬ್ಬರನ್ನ ಕೂಡ ಪ್ರತಿ ಬಾರಿಯೂ ಮಾತನಾಡುವಂತೆ ಮಾಡ್ತಾ ಇತ್ತು. ಈ ಏಜಲ್ಲೂ ಕೂಡ, ಇತ್ತೀಚೆಗೆ ಅವರು ಚೆನ್ನಾಗಿ ಓಡಾಡ್ಕೊಂಡಿದ್ದಾಗಲೂ ಕೂಡ ಅವರ ಮೇಕಪ್ ಹೇಗಿತ್ತು ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಗಮನಿಸ್ತಾ ಇದ್ರು. ಅಷ್ಟು ಪ್ರೀತಿ ಇತ್ತು ಅವರಿಗೆ ಅವರ ವೃತ್ತಿಯ ಮೇಲೆ. ಅದೇ ಪ್ರೀತಿ ಚಿತ್ರರಂಗಕ್ಕೆ ಸುದೀರ್ಘವಾಗಿ 6 ದಶಕಗಳ ಕಾಲ ಸೇವೆ ಸಲ್ಲಿಸುವಂತೆ ಮಾಡಿತ್ತು. ದೊಡ್ಡ ದೊಡ್ಡ ದಿಗ್ಗಜ ನಟರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದ್ದಾರೆ. ನಾಯಕಿ ನಟಿಯಾಗಿ, ಪೋಷಕ ನಟಿಯಾಗಿ, ಅಮ್ಮನ ಪಾತ್ರದಲ್ಲಿ, ಎಲ್ಲ ರೀತಿಯ ಪಾತ್ರಗಳಿಗೂ ಕೂಡ ಜೀವ ತುಂಬಿ ನಟಿಸ್ತಾ ಇದ್ದಂತಹ ಬಿ ಸರೋಜಾ ದೇವಿಯವರು. ಅವರ ಅಭಿನಯಕ್ಕೆ ಮನಸೋಲದವರೇ ಇಲ್ಲ. ಹಾಗಾಗಿನೇ ಅವರಿಗೆ ಅಭಿನಯ ಸರಸ್ವತಿ ಅನ್ನೋ ಬಿರುದು ಕೂಡ ಸಿಕ್ಕಿತ್ತು. ಒಬ್ಬ ನಾಯಕಿ ನಟಿಗೆ ಈ ಬಿರುದೆಲ್ಲ ಸಿಗೋದು ಅಪರೂಪ. ಆದರೆ ಬಿ ಸರೋಜಾ ದೇವಿಯವರಿಗೆ ಅಭಿನಯ ಸರಸ್ವತಿ ಅಂತ ಹೇಳಿ ಬಿರುದನ್ನು ಕೊಟ್ಟಿದ್ರು ಅಂದರೆ ಅವರ ಅಭಿನಯ ಚಾತುರ್ಯ, ಅವರ ಪಾತ್ರದ ಪರಕಾಯ ಪ್ರವೇಶ ಹೇಗಿತ್ತು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳೇಬೇಕು. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗೀನ್. ಮಾಲ್ತೇಶ್ ಜಗ್ಗೀನ್, ನಿಜಕ್ಕೂ ಕೂಡ ಕನ್ನಡ ಚಿತ್ರರಂಗ ಸೇರಿದಂತೆ ಭಾರತೀಯ ಚಿತ್ರರಂಗಕ್ಕೆ ಇದು ದೊಡ್ಡ ಶಾಕ್. ಬಿ ಸರೋಜಾ ದೇವಿಯವರು ಇನ್ನಿಲ್ಲ ಅನ್ನೋದು. ಮಧುಶ್ರೀ, ಖಂಡಿತ ಅಭಿನಯ ಸರಸ್ವತಿ ಬಿ ಸರೋಜಾ ದೇವಿ ಅವರು ಇವತ್ತು ಕೊನೆಸರಿ ಹೇಳ್ತಿರ್ತಕ್ಕಂಥದ್ದು. ಭಾರತೀಯ ಚಿತ್ರರಂಗದಲ್ಲಿ ಪಂಚಭಾಷಾ ತಾರೆ ಕಲಾವಿದೆಯಾಗಿ ಅವರು ಗುರುತಿಸಿಕೊಂಡಿದ್ರು. ಸಹಜವಾಗಿ ಏನಂತಂದ್ರೆ ರಾಜ್ಕುಮಾರ್, ಕಲ್ಯಾಣ್ ಕುಮಾರ್ ಸೇರಿದಂತೆ ಸಾಕಷ್ಟು ಹಿರಿಯ ನಟರ ಜೊತೆಗೆ ಅವರು ಅಂದ್ರೆ ಸ್ಕ್ರೀನ್ ಶೇರ್ ಮಾಡಿದ್ರು. ತಮ್ಮದೇ ಆಗಿರ್ತಕ್ಕಂತಹ ಒಂದು ಅಭಿನಯದ ಮೂಲಕ ಕನ್ನಡ ಚಿತ್ರೋದ್ಯಮದಲ್ಲಿ ಮಾತ್ರ ಅಲ್ಲ, ಪರಭಾಷೆ ಸಿನಿಮಾಗಳಲ್ಲೂ ಕೂಡ ಚಾಪು ಮೂಡಿಸಿದಂತಹ ನಟಿ ಬಿ ಸರೋಜಾ ದೇವಿ ಅವರಿಗೆ 87 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಸೊ ಮನ್ನೇಶ್ವರಂನ ಅವರ ನಿವಾಸದಲ್ಲಿ ಅವರು ಕೊನೆಸರಿ ಎಳೆದಿರ್ತಕ್ಕಂತಹ ಮಾಹಿತಿ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು. ಸೊ ಚಿತ್ರರಂಗದಲ್ಲಿ ಬರೋಬ್ಬರಿ 6 ದಶಕಗಳ ಕಾಲ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಬಿ ಸರೋಜಾ ದೇವಿ ಅವರು ಅಭಿನಯಿಸಿದ್ರು. ಸೊ ಹೀಗಾಗಿ ಏನಂತಂದ್ರೆ ತಮ್ಮದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ಅವತ್ತು ಕನ್ನಡ ಚಿತ್ರೋದ್ಯಮದಲ್ಲಿ ಒಂದು ಮಹಿಳಾ ಪ್ರಧಾನ ಸಿನಿಮಾಗಳನ್ನ ಮಾಡುವಲ್ಲಿ ಯಶಸ್ವಿಯಾಗಿದ್ದಂತಹ ನಟಿ ಬಿ ಸರೋಜಾ ದೇವಿ ಅವರು ಆಗಿದ್ರು. ಸೊ ಯಾಕಂತಂದ್ರೆ ಅವತ್ತು ಅಂದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಸಿನಿಮಾದಲ್ಲಿ ಅವರು ನಟಿಸಿ ಒಂದು ಚಾಪನ್ನ ಮೂಡಿಸಿದ ನಂತರ ಅವರಿಗಾಗಿಯೇ ಕೆಲವು ಕಥೆಗಳು ಹುಟ್ಟಿಕೊಳ್ಳುವಂತಹ ಸನ್ನಿವೇಶಗಳು ಕೂಡ ನಿರ್ಮಾಣ ಆಗಿತ್ತು. ಮಹಿಳಾ ಪ್ರಧಾನ ಸಿನಿಮಾಗಳು ಆಗುವಂತಹ ಸಂದರ್ಭಗಳು ಈ ಒಂದು ಅಭಿನಯ ಸರಸ್ವತಿಯವರ ಪಾಲಿಗೆ ಒಲಿದು ಬಂದಿತ್ತು ಅಂತಾನೆ ಹೇಳ್ಬೋದು. ಸೊ 87 ವರ್ಷ ವಯಸ್ಸು ಆಗಿದ್ದಂತಹ ಸರೋಜಾ ದೇವಿ ಅವರು ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಇತ್ತೀಚೆಗೆ ಅಂತ ಸಕ್ರಿಯ ಆಗಿರ್ಲಿಲ್ಲ ಚಿತ್ರೋದ್ಯಮದಲ್ಲಿ. ಸಹಜವಾಗಿ ಅಲ್ಲಲ್ಲಿ ಸಾಕಷ್ಟು ಪ್ರಮುಖ ಕಾರ್ಯಕ್ರಮಗಳಲ್ಲಿ ಮಾತ್ರ ಕಾಣಿಸ್ಕೊಳ್ತಾ ಇದ್ರು ಬಿ ಸರೋಜಾ ದೇವಿ ಅವರು. ಸೊ ಹೀಗಾಗಿ ಅವರ ಅಗಲಿಕೆ ಕನ್ನಡ ಚಿತ್ರೋದ್ಯಮಕ್ಕೆ ಮಾತ್ರ ಅಲ್ಲ, ಭಾರತೀಯ ಚಿತ್ರೋದ್ಯಮಕ್ಕೆ ಕೂಡ ತುಂಬಲಾರದ ನಷ್ಟ ಅಂತಾನೆ ಹೇಳ್ಬೋದು.